ಸರ್, ಜಗದೀಶ್ ಶೆಟ್ಟರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸ್ಥಾನಕ್ಕೆ. ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಆಗ್ತಾ ಇದೆ. ಇವತ್ತನೇ ಬಿಜೆಪಿಗೆ ಸೇರ್ಪಡೆ, ಇವತ್ತನೇ ಬಿಜೆಪಿಗೆ ಸೇರ್ಪಡೆ, ಕಚೇರಿಗೆ ಬೇರೆ ಹೋಗಿದ್ದಾರೆ ಡೆಲ್ಲಿ. ಡೆಲ್ಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆ ಆಗಿದೆ. ಇವತ್ತನೇ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ. ಬಸವರಾಜ ಹೊರಟ್ಟಿಯವರಿಗೆ ಫೋನ್ ಮಾಡಿ ಕೂಡ ಹೇಳಿದ್ದಾರೆ. ಯಾರು ಜಗದೀಶ್ ಶೆಟ್ಟರ್ ಹೇಳಿದಾರ? ನನಗೆ ಗೊತ್ತಿಲ್ಲಪ್ಪ. ಅವರು ಈಗ ಕಾಂಗ್ರೆಸ್ಗೆ ಭಾರತೀಯ ಜನತಾ ಪಕ್ಷದವರು ಅವಮಾನ ಮಾಡಿದ್ದಾರೆ, ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಬಂದರು. ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ. ಮತ್ತು ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ. ಆಮೇಲೆ MLC ಮಾಡಿದ್ದೀವಿ ನಾವು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ಅವ್ರನ್ನ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ನಂಗೆ ಗೊತ್ತಿಲ್ಲ, ಈ ಡೆವಲಪ್ಮೆಂಟ್ ಗೊತ್ತಿಲ್ಲ ನನಗೆ. ಸುಮ್ಮನೆ ಸುದ್ದಿ ಹೇಳ್ಬೇಡ್ರಿ. ಪ್ರೆಸ್ ಮೀಟ್ ನಡೆದಿದ್ಯಾ? ಬಂದಿದ್ಯಾ ಪ್ರೆಸ್ ಮೀಟ್ನಲ್ಲಿ? ನಂಗೆ ಗೊತ್ತಿಲ್ಲಪ್ಪ. ನನಗೆ ಅವರು ಒಂದ್ಸಾರಿ ಏನು ಹೇಳಿದ್ರು, ನನಗೆ ಕಾಂಗ್ರೆಸ್ನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಟಿಕೆಟ್ ಕೊಡದೇನೆ, ನಾನು ಮತ್ತೆ ವಾಪಸ್ ಹೋಗಲ್ಲ ಅಂತ ಹೇಳಿದರು. ಅಷ್ಟು ಗೊತ್ತು ನನಗೆ. ಅದಾದಮೇಲೆ ನನಗೆ ಸಿಕ್ಕಿಲ್ಲ ಅವರು. ಎಲ್ಲ ಸರ್ ಮಾಡ್ತಾರೆ ಡೆಲ್ಲಿ. ಅಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಮುಖಂಡರ ನಾಯಕರುಗಳು ಅವರು ಸರ್ ಮಾಡ್ಕೋತಾರೆ. ಅದು ನಮಗೆಲ್ಲ ಸಂಬಂಧಪಟ್ಟದಲ್ಲ. ಅದು ಬಹಳ ಬೇಡಿಕೆ ಇದೆ, ಪರಿಶೀಲನೆ ಮಾಡ್ತೀವಿ. ನಿಮ್ಮ ಮನೆ ಮಾತಾಗಿರುವ ಪ್ರೀತಮ್ ನ್ಯೂಸ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನಮಸ್ತೆ.